ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಇವತ್ತು ಒಂದು ವಿಶೇಷವಾಗಿರುವ ವಿಚಾರದ ಕುರಿತಂತೆ ನಾವು ಮಾತನಾಡ್ತಾ ಹೋಗೋಣ. ಗತಿಸಿ ಹೋದ ಕಾಲ ಹಳೆಯ ನೆನಪು ಅಂತ ಹೇಳಿದ್ರೆ ಮುಂಬರುವಂತಹ ಭವಿಷ್ಯ ನಿಗೂಢವಾದ ರಹಸ್ಯ. ಆದರೆ ನಾವೇನು ಈಗ ವಾಸಿಸ್ತಾ ಇದ್ದೀವಿ ಆ ಒಂದು ಕ್ಷಣ ಮಾತ್ರ ವರ್ತಮಾನ ಸತ್ಯ ಅಂತ ಹೇಳ್ತೀವಿ. ಯಾವಾಗಲೂ ಕೂಡ ಹಿಂದಿನ ಗೊಂದಲಗಳನ್ನು ಪರಿಹರಿಸೋದ್ರಲ್ಲಿ ಜೊತೆಗೆ ಮುಂದಿನ ನಮ್ಮ ಭವಿಷ್ಯ ಏನಾಗುತ್ತೆ ಅನ್ನೋದ್ರಲ್ಲೇ ನಾವು ಪ್ರಯತ್ನವನ್ನ ಪಡ್ತಾ ಇರ್ತೀವಿ ವಿನಃ ವರ್ತಮಾನದಲ್ಲಿ ಏನು ಮಾಡಬೇಕು ಅದು ಯಾವುದನ್ನ ಕೂಡ ನಾವು ಮಾಡ್ತಾ ಇಲ್ಲ. ಹಾಗಾಗಿ ಈ ಮೂರು ಕಾಲವನ್ನ ಅಂತರಂಗದಲ್ಲಿ ನೋಡುವಂತಹ ಒಂದು ಕ್ಷಣಕ್ಕೆ ತ್ರಿಕಾಲ ಜ್ಞಾನ ಅಂತ ಕರೀತಾರೆ. ಹಾಗಾಗಿ ಈ ವಿಚಾರದ ಕುರಿತಂತೆ ಇವತ್ತು ನಾವು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಖ್ಯಾತ ಜ್ಯೋತಿಷ್ಯರಾದಂತಹ ಡಾಕ್ಟರ್ ವೈ.ಎಸ್.ಕೆ. ಆಚಾರ್ಯ ಗುರುಜಿ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಇವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಸರಿ ಗುರುಜಿ, ಇವತ್ತಿನ ದಿನದ ವಿಶೇಷತೆಯನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡುವುದಾದರೆ? ಖಂಡಿತ. ಓಂ ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮಃ. ಸದ್ಗುರು ಶ್ರೀಧರ ಚರಣಾಭ್ಯಾಂ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯ್ತಾ ಇರತಕ್ಕಂಥ ಎಲ್ಲ ಸೇವಾನಿರತರಾದಂತಹ ಸೈನಿಕರಿಗೂ, ಹಾಗೆ ತಮ್ಮದೇ ಆದಂಥ ಕೊಡುಗೆಯನ್ನು, ಅಪಾರವಾದ ಕೊಡುಗೆಯನ್ನು ದೇಶಕ್ಕಾಗಿ ನೀಡ್ತಾ ಇರತಕ್ಕಂಥ ಎಲ್ಲ ಚಾಲಕ ಸಾರಥಿಗಳಿಗೂ, ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸುತ್ತಾ ನಿಮ್ಮೆಲ್ಲರ ಬದುಕಲ್ಲೂ ಕೂಡ ಸನ್ಮಂಗಳದಾಯಕವಾದಂಥ ಫಲಗಳನ್ನು ನೀಡಲಿ ಅಂತಕ್ಕಂಥ ಜಗದಂಬೆಯ ಪ್ರಾರ್ಥನೆಯಲ್ಲಿ ಅವಳ ಹಡಿದಾವರಗಳಿಗೆ ವಂದಿಸಿ ಇವತ್ತಿನ ದಿನವನ್ನು ನೋಡಿದಾಗ ವಿಶೇಷವಾಗಿ ಪರಾಭವನಾಮ ಸಂವತ್ಸರೆ ದಕ್ಷಿಣಾಯನೆ, ಅದರಲ್ಲೂ ಕೂಡ ಗ್ರೀಷ್ಮ ಋತುವಿನ ಆಷಾಢ ಮಾಸದ ಕೃಷ್ಣ ಪಕ್ಷ ಚೌತಿ ತಿಥಿ ಪೂರ್ವಾಭಾದ ನಕ್ಷತ್ರ ಇರತಕ್ಕಂಥದ್ದು ಭಾನುವಾರ. ಏನಪ್ಪ ಅಂದರೆ ಈ ಪೂರ್ವಾಭಾದ ನಕ್ಷತ್ರ ಅಂತಕ್ಕಂಥದ್ದು ಗುರುವಿನ ನಕ್ಷತ್ರವಾದದ್ರಿಂದ ವಿಶೇಷವಾಗಿ ಗುರು ನಮ್ಮೆಲ್ಲರ ಬದುಕಿಗೆ ಜ್ಞಾನವನ್ನಲ್ಲ ಮತ್ತು ಧನದ ಅಧಿಪತಿಯು ಕೂಡ ಅವನೇ ಆಗಿರ್ತಕ್ಕಂಥವನು ಆಗ್ತಾನೆ. ಜ್ಞಾನ ಮತ್ತು ಧನ, ಜ್ಞಾನ ಅಂತಕ್ಕಂಥದ್ದು ಜ್ಞಾನವಂತನಿಗೆ ಹಣ ಅಂತಕ್ಕಂಥದ್ದು ನಿರಂತರವಾಗಿ ಒಳೆಯಾಗಿ ಅರಿಯತಕ್ಕಂಥದ್ದಾಗುತ್ತೆ. ಹಾಗಾಗಿ ಆ ಜ್ಞಾನ ಮತ್ತು ಧನವನ್ನು ಧನಮೂಲಂ ಇದಂ ಜಗತ್ ಅಂತ ಹೇಳ್ತೀವಿ. ಈ ಧನ ಅಂತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ ನಮ್ಮೆಲ್ಲರ ಬದುಕಿನ ಸ್ಥೂಲತೆ ನಿಂತಿರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಆ ಹಣದ ಸಮಸ್ಯೆ ಇದು, ಅದರಲ್ಲೂ ಕೂಡ ಇವತ್ತಿನ ದಿವಸ ಸಂಕಷ್ಟರ ಚೌತಿ ಇರತಕ್ಕಂಥದ್ದು. ಈ ಚೌತಿಯ ಯುಕ್ತವಾಗಿರ್ತಕ್ಕಂಥ ದಿನದಲ್ಲಿ ನೀವು ಲಕ್ಷ್ಮೀ ಗಣಪತಿ ಅಂತ ನಾವು ಕೂಡ ಕರಿತೀವಿ ಆ ವಿಶೇಷವಾಗಿ ಗಣಪತಿಯನ್ನು. ಹಾಗಾಗಿ ವಾಂಚಾ ಕಲ್ಪಲತಾ ಗಣಪತಿ ಅಂತೇಳಿ ಕೂಡ ಗಣಪತಿಯನ್ನು ಕರೀತಕ್ಕಂಥದ್ದಾಗ್ತೇವೆ. ಆ ವಾಂಚಾ ಕಲ್ಪಲತಾ ಗಣಪತಿಯ ವಿಶೇಷವಾಗಿರ್ತಕ್ಕಂಥ ಇವತ್ತಿನ ಈ ಪ್ರಾರ್ಥನೆ ನಿಮ್ಮ ಬದುಕಿನಲ್ಲಿ ವಿಶೇಷವಾಗಿರ್ತಕ್ಕಂಥ ಧನಕ್ಕೆ ಸಂಬಂಧಪಟ್ಟ ಹಾಗೆ ಹಣಕಾಸಿನ ವಿಚಾರದಲ್ಲಿ ಸುಸ್ಥಿರತೆಯನ್ನು, ಸುಭದ್ರತೆಯನ್ನು, ಸದೃಢತೆಯನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂದರೆ ಇವತ್ತಿನಿಂದ ವಿಶೇಷವಾಗಿ ಸಂಕಷ್ಟರ ಚತುರ್ಥಿ ಪೂರ್ವಾಭಾದ ನಕ್ಷತ್ರ ಬಂದಾಗ ಗಣಪತಿಯನ್ನು ನಾವು ವಿಶೇಷವಾಗಿ ಗುರುವನ್ನಾಗಿ ಕೂಡ ನಾವು ಪ್ರಾರ್ಥನೆಯನ್ನು ಮಾಡಿ. ಯಾಕೆಂದರೆ ಸಿದ್ಧಿ ಮತ್ತು ಬುದ್ಧಿ ಪ್ರದಾತನು, ತುಷ್ಟಿಪುಷ್ಟಿ ಪ್ರದಾತನಾಗಿರ್ತಕ್ಕಂಥವನು. ಏನು ಮಾಡಬೇಕಪ್ಪ ಅಂದರೆ ಏನು ಮಾಡಬೇಡಿ, 2 ಬೆಲ್ಲದ ಹಚ್ಚನ್ನು ಇವತ್ತಿನ ದಿವಸ ಗಣಪತಿ ಸನ್ನಿಧಾನದಲ್ಲಿ ಪ್ರತಿ ಸಂಕಷ್ಟರ ಚತುರ್ಥಿ ದಿವಸ 2 ಬೆಲ್ಲದ ಹಚ್ಚನ ತುಪ್ಪದ ದೀಪವನ್ನು ಹಚ್ಚಿ ಗಣಪತಿಯನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಈ ಮಂತ್ರವನ್ನು ಹೇಳ್ಕೊಳ್ಳಿ. ಪದ್ಮಾಸನ ಸ್ಥಿತೇ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶಿ ಜಗನ್ಮಾತಾ ಮಹಾಲಕ್ಷ್ಮಿ ನಮೋಸ್ತುತೆ. ವಿಶೇಷವಾಗಿ ಪದ್ಮಾಸನ ಸ್ಥಿತೇ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶಿ ಜಗನ್ಮಾತಾ ಮಹಾಲಕ್ಷ್ಮಿ ನಮೋಸ್ತುತೆ ಅಂತೇಳಿ ಈ ಮಂತ್ರವನ್ನು, ಅಂದರೆ ಇದು ಸ್ತೋತ್ರ ಮಂತ್ರ, ಇದನ್ನು ನೀವು ಪ್ರಾರ್ಥನೆ ಮಾಡೋದರಿಂದ, ನಿತ್ಯ ನಿರಂತರವಾಗಿ ಮಂತ್ರದ ಉಚ್ಚಾರ ಅಥವಾ ಪಠನೆ ಮಾಡೋದರಿಂದ ನಿಮ್ಮ ಬದುಕಿನಲ್ಲಿ ಹಣಕಾಸಿನ ಸಂಬಂಧಿತವಾದಂಥ ಆ ಏನು ಅಡಚಣೆಗಳಿದ್ದಾವೋ ಗಣಪತಿಯ ಸನ್ನಿಧಾನದಲ್ಲಿ ಮಾಡಿದಾಗ ನಿಮಗೆ ಶಕ್ತ್ಯಾನುಸಾರದಲ್ಲಿ ಯಥೇಚ್ಛವಾಗಿ ಕೂಡ ಒಂದು ಮಂತ್ರವನ್ನು ಪಠನೆ ಮಾಡ್ಬೋದು. ಅಥವಾ ಸಂಕ್ಷಿಪ್ತ ಕನಿಷ್ಠ 156 ಬಾರಿ, ಏನು ಕನಿಷ್ಠ ಒಂದು 8 ರಿಂದ 9 ನಿಮಿಷ ಸಮಯ ತಗೊಳ್ಳುತ್ತೆ.
ಆರಾಮಾಗಿ ಕೂತ್ಕೊಳ್ಳಿ. ಒಂದು ಶುದ್ಧತೆಯಾದ ಸ್ಥಳದಲ್ಲಿ ಕೂತ್ಕೊಂಡು ಅನನ್ಯವಾಗಿ ಧ್ಯಾನ ಮಾಡಿ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಮಹಾಗಣಪತಿ ನನ್ನ ಎಲ್ಲ ವಿಘ್ನಾದಿಗಳನ್ನು ಕೂಡ ಪರಿಹಾರ ಮಾಡಪ್ಪ ಅಂತೇಳಿ ಮಹಾಲಕ್ಷ್ಮಿಯನ್ನು ಲಕ್ಷ್ಮೀ ಗಣಪತಿ ಅಥವಾ ವಾಂಚಾ ಕಲ್ಪಲತಾ ಗಣಪತಿಯ ಪ್ರಾರ್ಥನೆಯನ್ನು ಮಾಡಿಕೊಂಡು ಪದ್ಮಾಸನ ಸ್ಥಿತೇ ದೇವಿ ಪರಬ್ರಹ್ಮಸ್ವರೂಪಿಣಿ ಪರಮೇಶಿ ಜಗನ್ಮಾತಾ ಮಹಾಲಕ್ಷ್ಮೀ ನಮೋಸ್ತುತೆ ಅಂತೇಳಿ ಆ ಮಹಾಲಕ್ಷ್ಮಿಯ ಪ್ರಾರ್ಥನೆ ಮಂಗಳಕರವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀರಾ. ಈಗ ತಂಗೆ ಮತ್ತಷ್ಟು ಮಾತಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ನಮಸ್ಕಾರ, ನಿಮ್ಮ ಹೆಸರು? ರಜನಿ ಅಂತ ಅರಸೀಕೆರೆಯಿಂದ. ಓಕೆ, ಏನು ಕೇಳಬೇಕಿತ್ತು ಹೇಳಿ. ನಮ್ದು ಸ್ವಲ್ಪ ಕೋರ್ಟ್ನಲ್ಲಿ ವ್ಯವಹಾರ ನಡೀತಾ ಇದೆ, ನನಗೂ ಮಗುಗೂ. ಅದೊಂದು ಸ್ವಲ್ಪ ಕೇಳಬೇಕಿತ್ತು, ಅದು ಮುಂದಕ್ಕೆ ಹೋಗ್ತಾನೇ ಇದೆ. 1ರಿಂದ 30ರ ಒಳಗೆ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 12. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಅಮ್ಮ ಹೇಳಿ, ಏನು ನಿಮ್ಮ ಪ್ರಾರ್ಥನೆ? ವ್ಯವಹಾರ ಮುಂದಕ್ಕೆ ಹೋಗ್ತಾನೆ ಇಲ್ಲ. ಅಮ್ಮ ಹೇಳಿ ಸರ್, ಹೇಳಿ ಸ್ವಾಮಿ. ಅದೇ ಏನು ನಿಮ್ಮ ಪ್ರಶ್ನೆ ಏನಿದೆ? ಅದೇ ನನಗೂ ನನ್ನ ಮಗುಗೂ ಕೋರ್ಟಿನ ವ್ಯವಹಾರ ನಡೀತೈತೆ, ಅದು 4 ವರ್ಷ ನಡೀತೈತೆ, ಹೋಗ್ತಾನೆ ಇಲ್ಲ ಮುಂದಕ್ಕೆ. ಅಮ್ಮ ಏನಂದ್ರೆ ನಿಮ್ಮ ಮನೆಯವರು ಇದ್ದಾರಾ? ಇಲ್ಲ, ನಮ್ಮ ಮನೆಯವರಿಲ್ಲ. ಅಂದರೆ ಪಿತೃ ಸಮಾನವಾದ ಪೂರ್ಣವಾದಂಥ ದೋಷ ನಿಮ್ಮ ಕುಟುಂಬಕ್ಕೆ ಆವರಿಸಿದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಈ ಮುಕ್ತಿಗೋಸ್ಕರವಾಗಿ ನೀವು ಮೊದಲನೇದಾಗಿ ಅಷ್ಟಮಿ ದಿವಸ ಕಾಲಭೈರವನ ಆರಾಧನೆಯನ್ನು ಮಾಡಿ. ಏನಪ್ಪ ಅಂದರೆ ಅಷ್ಟಮಿ ದಿವಸ ಕಾಲಭೈರವನ ಸನ್ನಿಧಾನದಲ್ಲಿ ಅಥವಾ ಮನೆಯಲ್ಲೇ ಕಾಲಭೈರವನನ್ನು ಪ್ರಾರ್ಥನೆ ಮಾಡಿ, ಕಾಲಭೈರವನ ದೀಪ ಅಂತೇಳಿ ಬರುತ್ತೆ, ಆ ಕಾಲಭೈರವನ ದೀಪವನ್ನು ಹಚ್ಚಿ ಒಂದು 3 ರೀತಿಯಾದ ಎಣ್ಣೆಗಳನ್ನು ಮಿಶ್ರಣ ಮಾಡಿ ಹಚ್ಚಿ ಮನೆಯಲ್ಲಿ ಪ್ರಾರ್ಥನೆ ಮಾಡಿ. ನಿಮಗೆ ಸಾಧ್ಯವಿದ್ದರೆ ಆ ಕಾಲಭೈರವನ ಸನ್ನಿಧಾನಕ್ಕೆ ಹೋಗಿ ಅಷ್ಟಮಿ ದಿವಸ ಪ್ರಾರ್ಥನೆ ಮಾಡಿ. ಎರಡನೇದಾಗಿ ಏನಪ್ಪ ಅಂದರೆ ಕುಟುಂಬಕ್ಕೆ ಪಿತೃಕಾರಕವಾದ ದೋಷ ಇರೋದರಿಂದ ಯಾವುದಾದ್ರೂ ಗುರುಗಳ ಸಂಗಮ ಕ್ಷೇತ್ರ, ವಿಶೇಷವಾಗಿ ಗಾಣಗಾಪುರಕ್ಕೆ ಹೋಗಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಸ್ನಾನ ಮಾಡ್ಕೊಂಡು ಬನ್ನಿ. ಪ್ರತಿ ಅಷ್ಟಮಿ ದಿವಸ ನೀವು ಆ ಒಂದು ಕಾಲಭೈರವನ ಪ್ರಾರ್ಥನೆ, ಕಾಲಭೈರವನ ಅಷ್ಟಕವನ್ನು ಪ್ರಾರಂಭ ಮಾಡಿ ಪಠನೆ ಮಾಡೋದ್ರಿಂದ ಖಂಡಿತ ಲಾಭ ಆಗುತ್ತೆ. ಒಳ್ಳೆಯದಾಗಲಿ ತಾಯಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇನ್ನೊಬ್ರು ಕಾಲರ್ ಇದ್ದಾರೆ, ನಮಸ್ಕಾರ. ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಧ್ವನಿ ಕ್ಲಿಯರಾಗಿ ಕೇಳಿಸ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಮಾತನಾಡಿ. ನಾವು ಬೀಡಿಂದ ಮಾತಾಡ್ತಾ ಇದ್ದೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ. ನಮ್ಮ ಮಕ್ಕಳಿಗೆ ನಮ್ಮ ಹಣಕಾಸಿನ ಭಾಳ ಇತ್ತು, ಅದಕ್ಕೆ. ಓಕೆ, ಟಿವಿ ನೋಡ್ತಾ ಮಾತಾಡಬೇಡಿ, ಹೇಳಿ. 1ರಿಂದ 30ರ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 12. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ತೆ ಸರ್. ಅಮ್ಮ ಏನು ನಿಮ್ಮ ಪ್ರಶ್ನೆ ಏನಿದೆ ಹೇಳಿ. ನಮ್ಗೆ ನನಗೆ ಮಕ್ಕಳು ಮಾತ್ರ ಆಗ್ತಿಲ್ರಿ, ಅವು ಒಂದು 6 ವರ್ಷದವಂದ್ರೆ ಒಂದು 7 ವರ್ಷದವನಂದ್ರೆ. ಅಲ್ಲಮ್ಮ, ಚಿಕ್ಕ ಮಕ್ಕಳು ಮಾತು ಈಗ ಇನ್ನೂ ಅವ್ರಿಗೆ 12 ವರ್ಷ ಅಟ್ಲೀಸ್ಟ್ ಒಂದು ಪ್ರೌಢಾವ್ಯವಸ್ಥೆಗೆ ಬರೋ ತನಕ ನೀವು ಸರಿಯಾದ ಅವ್ರಿಗೆ ಒಂದು ಬುನಾದಿಯನ್ನು ಹಾಕ್ಕೊಡ್ಬೇಕು. ಯಾಕಂದರೆ ಈಗ ಈ ರೀತಿಯಾದ ಸಮಸ್ಯೆಗಳು ಬಂದಾಗ ಸ್ವಲ್ಪ ಗುರುದೋಷ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಗುರುವಾರ ಆ ಮಕ್ಕಳಿಗೆ ಸ್ವಲ್ಪ ತಲೆಗೆ ಸ್ನಾನ ಮಾಡಿ, ಅರಿಶಿಣದ ನೀರು ಹಾಕಿ ಸ್ನಾನ ಮಾಡಿ, ಸ್ವಲ್ಪ ಆರತಿ ಮಾಡಿ, ಎಲ್ಲಾದರೂ ಸಾಯಂ ಸಂಧ್ಯಾ ಸಮಯದಲ್ಲಿ 6ರಿಂದ 7 ಗಂಟೆ ಒಳಗಡೆ ಎಲ್ಲಾದರೂ ಒಂದು ಕಡೆ ದಕ್ಷಿಣಾಭಿಮುಖವಾಗಿ ಕೂರಿಸಿ ಅವ್ರಿಗೊಂದು ಆರತಿ ಮಾಡಿ ಆ ಕೆಸರು ನೀರನ್ನು ತೊಗೊಂಡೋಗಿ ಎಲ್ಲಾದರೂ ಗಿಡದ ಬುಡಕ್ಕೆ ಹಾಕಿ ಅನನ್ಯವಾಗಿ ಗುರುಗಳನ್ನು ಪ್ರಾರ್ಥನೆ ಮಾಡಿ ಅಮ್ಮ, ಒಳ್ಳೆಯದಾಗುತ್ತೆ ತಾಯಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ಸರೋಜಮ್ಮ ಅಂತ ಹೇಳಿ ಕರೆ ಮಾಡಿದ್ದಾರೆ, ನಮಸ್ಕಾರ. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬ್ಯಾಂಗ್ಳೂರಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ. ನಮ್ಮ ಮಗಳ ಬಗ್ಗೆ ಮೇಡಮ್, ಮದುವೆ ಬಗ್ಗೆ. ಓಕೆ, 1ರಿಂದ 30ರ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 9 ಮೇಡಮ್. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ತಿಳಿಸಿ. ಅಮ್ಮ ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ ಗುರುಜಿ, ನೀವು ಚೆನ್ನಾಗಿದ್ದೀರಾ? ಅಮ್ಮ ಚೆನ್ನಾಗಿದ್ದೀನಿ ತಾಯಿ, ಒಳ್ಳೇದು ಮಾಡಲಿ. ಅಮ್ಮ ಏನು ನಿಮ್ಮ ಪ್ರಶ್ನೆ ಏನಿದೆ? ನಮ್ಮ ಮಗಳಿಗೆ ಮದುವೆ ತಡೆ ಆಗುತ್ತೆ ಗುರುಜಿ. ಅವಳು 11/5/2000 ಅಲ್ಲಿ ಹುಟ್ಟಿದ್ದು. ಗುರುವಾರ ನೈಟು 11:15ಗೆ ಅವಳಿಗೆ ಮದುವೆ ಫಿಕ್ಸ್ ಮಾಡಿದ್ರೆ ಏನು ಯಾವುದು ಸೆಟ್ಟೇ ಆಗ್ತಾ ಇಲ್ಲ. ಏನು ಮಾಡ್ಕೊಂಡಿದ್ದಾರೆ? ಅವಳು ಇವಾಗ ಟೀಚರ್ ಕೆಲ್ಸಕ್ಕೆ ಹೋಗ್ತಾಳೆ ಸರ್, ಚಿಕ್ಕದಾಗಿ ಮನೆ ಪಕ್ಕದಲ್ಲಿ. ಸ್ವಲ್ಪ ಆರೋಗ್ಯನೂ ಸ್ವಲ್ಪ ಸರಿಗಿಲ್ಲ ಅವಳಿಗೆ. ಅದೇ PCOD ಸ್ವಲ್ಪ ಇದೆ. ಅದೇ ಮದುವೆ ನೋಡ್ತಾ ಇದ್ವಿ, ಯಾವುದು ಸೆಟ್ ಆಗ್ತಾ
ಇಲ್ಲ ಅವಳಿಗೆ, ಸಿಂಹರಾಶಿ ಮಹಾನಕ್ಷತ್ರ. ಅಮ್ಮ ನಿಮ್ಮದು ಸ್ವಂತ ಮನೆನಾ? ಹೌದು ಗುರುಜಿ, ಸ್ವಂತ ಮನೆನೇ. ಮನೆಯೇ ಸಮಸ್ಯೆ ಮಗಳು. ಅಮ್ಮ, ಮನೆಯೇ ಸಮಸ್ಯೆ ಅಂತಕ್ಕಂಥ. ಅಗ್ನಿಮೂಲೆಯಲ್ಲಿ ಏನಾದರೂ ಸಮಸ್ಯೆ ಆಗಿದೆಯಾ? ಅಗ್ನಿಮೂಲೆಯಲ್ಲಿ ಏನಿಲ್ಲ ಸ್ವಾಮಿ. ಅವ್ರು ಬಂದು ಈ ಸೂರ್ಯನ್ಗೆ ಆಪೋಸಿಟ್ ಬಾಕ್ಲಲ್ಲಿದ್ದಾರೆ ಅವರು. ಅವ್ರು ಬೇರೆ, ನೀವು ಬೇರೆ ಇದ್ದೀರಾ? ಹೇಳಿ ಗುರುಜಿ. ಅಮ್ಮ, ಅವ್ರು ಬೇರೆ, ನೀವು ಬೇರೆ ಇದ್ದೀರಾ? ನಮ್ಮನೆಗೆ ಸಾಕೊಂಡಿದ್ವಿ. ಇವಾಗ ಅವ್ರ ತಂದೆ ಹಾರ್ಟ್ ಅಟ್ಯಾಕ್ ಅಲ್ಲಿ ತೀರ್ಕೊಂಡ್ರು. ಸರಿ, ಅಲ್ಲಿ ಹೋಗಿ ಇದ್ದಾಳೆ, ಪಕ್ಕದಲ್ಲೇ ಸ್ಕೂಲ್ ಕೆಲ್ಸಕ್ಕೆ ಹೋಗ್ತಾಳೆ. ಮಮತಾ ಅಂತ ಹೆಸರು ಅವಳದು. ಆದರೆ ಏನೋ ಮನೆಯಲ್ಲೇ ಸಮಸ್ಯೆ ತೋರ್ತಾ ಇದೆ. ಆದರೂ ಚಿಂತೆ ಮಾಡೋ ಅಗತ್ಯ. ಒಂದು ಕೆಲಸ ಮಾಡಿಮ್ಮ, ಮದುವೆಗೆ ಸಂಬಂಧಪಟ್ಟ ಹಾಗೆ ಈಗ ಸ್ವಲ್ಪ ನೀವು ತಿಳಿಸಿದಂಥ ಪ್ರಶ್ನೆಗೆ ನೋಡಿದಾಗ ಸ್ವಲ್ಪ ವಿಳಂಬ ಆಗ್ಬೋದು. ಇವ್ರಿಗೇನಪ್ಪ ಅಂದ್ರೆ ಒಂದು ದುರ್ಗಾ ಸಪ್ತಸತಿ ಪಾರಾಯಣ ಮಾಡಿಸಿ, ದುರ್ಗಾ ದೀಪಾರಾಧನೆಯನ್ನು ಮಾಡಿಸಿ, ಒಂದು ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನದಲ್ಲಿ 6 ಷಷ್ಠಿಗಳ ಕಾಲ ಆಶ್ಲೇಷ ಬಲಿ ಮಾಡಿಸಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಬರೋ ವರ್ಷ ಮೇ ನಂತರ ಸರ್ವ ಸಂಸ್ಕಾರ ಎಲ್ಲ ಮಾಡಿಸಿದ್ದೀವಿ ಸ್ವಾಮಿ. ಸಂಸ್ಕಾರ ಮಾಡೋದ್ರಲ್ಲಿ ಅರ್ಥ ಇಲ್ಲಮ್ಮ. ಸಂಸ್ಕಾರಕ್ಕೆ ಸಮಸ್ಯೆ ಇಲ್ಲ ಇಲ್ಲಿ. ಸುಮ್ಮನೆ ಯಾರೋ ಏನು ಹೇಳ್ತಾರಂತೆ ಮಾಡಬೇಡಿ. ನೋಡಿ, ಮುಖ್ಯವಾಗಿ ಏನಪ್ಪ ಅಂದರೆ ಸಪ್ತಸತಿ ಪಾರಾಯಣ ಮಾಡಿಸಿ, ದುರ್ಗಾ ದೀಪ ನಮಸ್ಕಾರವನ್ನು ಮಾಡಿಸಿ ಒಂದೇ ಸಲ. ಎರಡನೇದಾಗಿ 6 ಷಷ್ಠಿಗೆ ಸಾಮೂಹಿಕವಾಗಿ ಯಾವುದಾದ್ರೂ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಆಶ್ಲೇಷ ಬಲಿ ಮಾಡ್ತಾರೆ. ಆಶ್ಲೇಷ ಬಲಿ ಮಾಡಿ ಏನೇ ಆದರೂ ನಿಮಗೆ ಮಾರ್ಚ್ ನಂತರನೇ ಒಳ್ಳೆಯದಾಗ್ತಕ್ಕಂಥದ್ದಾಗುತ್ತೆ. ಮಾರ್ಚ್ ತನಕ ಸ್ವಲ್ಪ ಕಷ್ಟ. ಬರೋ ವರ್ಷ ಮಾರ್ಚ್ ನಂತರದಲ್ಲಿ ಖಂಡಿತ ಜುಲೈ ಆಗಸ್ಟ್ ಒಳಗಡೆ ಮದುವೆ ಆಗುತ್ತಮ್ಮ. ಒಳ್ಳೆಯದಾಗಲಿ ತಾಯಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ. ಇನ್ನು ತ್ರಿಕಾಲ ಜ್ಞಾನ ಅನ್ನುವಂಥ ವಿಚಾರವನ್ನು ನಾವು ಪ್ರಸ್ತಾಪ ಮಾಡೋದಾದರೆ 3 ಕಾಲವನ್ನೇ ಕೂಡ ಅಂತರಂಗದ ಶಕ್ತಿಯಿಂದ ಒಮ್ಮೆಲೆ ಗ್ರಹಿಸೋದು ಹೇಗೆ ಗುರುಜಿ? ಮುಖ್ಯವಾಗಿ ನಮಗೆ ಪರಂಪರೆಗಳಲ್ಲಿ ನಾನಾ ರೀತಿಯಾದ ಪರಂಪರೆಗಳಿದೆ. ಈಗ ಸಂತ ಪರಂಪರೆ, ಯೋಗಿ ಪರಂಪರೆ, ಋಷಿ ಪರಂಪರೆ. ಅಂದರೆ ಈ ಪರಂಪರಾಗತವಾಗಿ ಯೋಗ ಪರಂಪರೆಯಲ್ಲಿ ಇದನ್ನು ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಋಷಿ ಪರಂಪರೆ ಇವಾಗ ಯಾಕೆಂದರೆ ನಮ್ಮದು ಋಷಿ ಪರಂಪರೆ ಅಂದರೆ ಅತ್ರಿ, ಭೃಗು, ಕುತ್ಸ, ವಸಿಷ್ಠ, ಗೌತಮ, ಕಾಶ್ಯಪ ಅಂತಕ್ಕಂಥ ಋಷಿ ಪರಂಪರೆಯಲ್ಲಿ ಬಂದಿರತಕ್ಕಂಥವ್ರು. ಋಷಿಗಳೆಲ್ಲ ಅವತ್ತಿನ ಕಾಲಮಾನಕ್ಕೆ ಪ್ರಕೃತಿಯೊಟ್ಟಿಗೆ ತನ್ನನ್ನು ತಾನು ಧ್ಯಾನದಲ್ಲಿ ಅರ್ಪಣೆ ಮಾಡಿ ಅವರು ಈ ಒಂದು ಭೂತನಾಥನ ಅನುಗ್ರಹದಿಂದ ಸಾಧನೆಯನ್ನು ಮಾಡ್ತಿರ್ತಕ್ಕಂಥವ್ರು ಇದ್ದರು. ಕೆಲವರು ನಾವು ಈಗಲೂ ಕೂಡ ನಾವು ಕಾಲಜ್ಞಾನಿಗಳು ಅಂತ ಕರಿತೀವಿ. ಎಷ್ಟೋ ಜನ ಇದ್ದಾರೆ ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ನಮಗೆ ಲೌಕಿಕವಾಗಿ ನಮಗೆ ಲಭ್ಯ ಇಲ್ಲದೆ ಇರ್ಬೋದು, ಮತ್ತು ಪಾರಮಾರ್ಥಿಕವಾಗಿ ಅವರೆಲ್ಲೋ ಒಂದು ಜಾಗದಲ್ಲಿ ಕೂತು ಆಯಾಯ ಕಾಲಮಾನಕ್ಕೆ ಏನು ನಡೆಯುತ್ತೆ ಅಂಥದನ್ನು ಸೂಕ್ಷ್ಮವಾಗಿ ಗ್ರಹಿಸಿ ಹೇಳ್ತಕ್ಕಂಥ ಒಂದು ಪದ್ಧತಿ ಅವಧೂತ ಪದ್ಧತಿಯಲ್ಲಿದೆ. ಅವಧೂತರು ಅಂತ ನಾವು ಕರಿತೀವಿ. ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಅವಧೂತರಲ್ಲ. ಅವಧೂತರಂದರೆ ನಮ್ಮಿಂದ ದೂರ ಇರ್ತಕ್ಕಂಥವ್ರು, ಯಾವುದೇ ಲೌಕಿಕ ಪ್ರಪಂಚಕ್ಕೆ ಒಡನಾಟದಲ್ಲಿ ಇಲ್ಲದೆ ಇರತಕ್ಕಂಥವ್ರಿಗೆ ಅವಧೂತರು ಅಂತ ಕರೀತಕ್ಕಂಥದ್ದು. ಅಂದರೆ ಕೇವಲ ನಿರಂತರವಾಗಿ ಬ್ರಹ್ಮವಿಷ್ಣು ಸ್ವರೂಪನಾಗಿರ್ತಕ್ಕಂಥ ಮಹಾವಿಷ್ಣುವಿನ ಸ್ವರೂಪವಾಗಿರ್ತಕ್ಕಂಥ ಅವಧೂತ ಪದ್ಧತಿಯಲ್ಲಿ ಬಹಳ ಮುಖ್ಯವಾಗಿ ಕಠೋರವಾಗಿರ್ತಕ್ಕಂಥ ತಪಸ್ಸಿರುತ್ತೆ. ಈ ಪ್ರಕೃತಿ ಮಡಲಲ್ಲಿ ವಿವೇಕತನ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅವ್ನಿಗೆ ಯಾಕೆ ವಿವೇಕತನ ಇಲ್ವಾ ಅಂತ ಅಂದರೆ ಬಹಳ ಮುಖ್ಯ. ಇದನ್ನು ನಾವು ವಿವೇಕ ಖ್ಯಾತಿ ಅಂತ ಕರಿತೀವಿ. ಈ ಒಂದು ವಿದ್ಯೆಯನ್ನು ವಿವೇಕ ಖ್ಯಾತಿ ಅಂತ ಕರಿತೀವಿ. ಪ್ರಜ್ಞೆ ಬಹಳ ಮುಖ್ಯವಾಗಿ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು. ಇದು ಪ್ರಜ್ಞೆಯ ಪ್ರತೀಕವಾಗಿರ್ತಕ್ಕಂಥ ಒಂದು ಅಂಶ. ಪ್ರಜ್ಞೆ ಅಂದರೆ ಏನು? ನಮ್ಮಲ್ಲಿ ಇರ್ತಕ್ಕಂಥ ಅಂತರ್ಮುಖವಾಗಿರ್ತಕ್ಕಂಥ ಒಂದು ಸ್ವಪ್ನವನ್ನು ಜಾಗೃತ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಧ್ಯಾನ ವ್ಯವಸ್ಥೆ ಅಂತಕ್ಕಂಥದ್ದು. ಈ ಧ್ಯಾನದ ವ್ಯವಸ್ಥೆಯಲ್ಲಿ ಪ್ರಕೃತಿಯೊಟ್ಟಿಗೆ ಒಡನಾಟವನ್ನು ಇಟ್ಕೊಳ್ತಕ್ಕಂಥ ಒಂದಷ್ಟು ಸಂತತಿಗಳು ಆ ಒಂದು ನಮ್ಮಲ್ಲಿರ್ತಕ್ಕಂಥದ್ದು ಸಂತರು ಇರ್ತಕ್ಕಂಥವ್ರು ಇರ್ತಾರೆ. ಆ ಸಂತತಿ ಅಂದರೆ ಈಗ ನಾವೇನಪ್ಪ ಅಂದರೆ ಋಷಿ ಸಂತತಿ ಅಂತ ಕರಿತೀವಿ. ಅದರಲ್ಲೂ ಕೂಡ ಸಂತರು ಅಂತ ನಾವು ಕರಿತೀವಿ. ವಿಶೇಷವಾಗಿ ನಮ್ಮ ಮಧ್ಯದಲ್ಲೂ ಕೂಡ ಇತ್ತೀಚೆಗೆ ನಮ್ಮನ್ನು ಬಿಟ್ಟು ಹೋದಂಥ ಒಬ್ಬ ಮಹರ್ಷಿಗಳು, ಶ್ರೀಗಳು ಕೂಡ ಅವರು ಕೂಡ ವಿಶೇಷವಾಗಿರ್ತಕ್ಕಂಥ ಜ್ಞಾನವನ್ನು ಬೋಧನೆ ಮಾಡ್ತಾ ಇರ್ತಕ್ಕಂಥವ್ರು ಇದ್ದರು. ಅದರಲ್ಲೂ ಕೂಡ ಸಿದ್ಧ ಪುರುಷರು ಅಂತ ಕರಿತೀವಿ ನಾವು. ಅಂದರೆ ಏನು ಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ಏನಪ್ಪ ಅಂದರೆ ಭೂತ ಭವಿಷ್ಯತ್ ವರ್ತಮಾನ ಕಾಲ ಅಂತಕ್ಕಂಥದ್ದು. ಈ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳಲ್ಲಿ ಕೇವಲ ವೈಯಕ್ತಿಕವಾಗಿರ್ತಕ್ಕಂಥ ಆ ಒಂದು ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ತಕ್ಕಂಥದ್ದಲ್ಲ. ಜಗತ್ತಿಗೆ ಯಾವತ್ತು ಭೂಮಂಡಲಕ್ಕೆ ಪ್ರಕೃತಿಗೆ ಏನಾದರೂ ಆ ಒಂದು ತೊಂದರೆಗಳಾಗುತ್ತಾ, ಪ್ರಕೃತಿ ಹೇಗಿರುತ್ತೆ, ಯುದ್ಧಗಳು ನಡೆಯುತ್ತಾ, ಈ ಮಳೆಗಳು ಹೇಗಾಗುತ್ತೆ, ಪ್ರಕೃತಿ ಮಡಲಲ್ಲಿ ಏನಾದರೂ ವಿಕೋಪಗಳು ಬರುತ್ತಾ ಅಂತಕ್ಕಂಥದ್ದನ್ನು ಗ್ರಹಿಸುವಂತಹ ಒಂದು ಶಕ್ತಿ ಇರತಕ್ಕಂಥದ್ದು ಇದು ಮುಖ್ಯವಾಗಿರ್ತಕ್ಕಂಥ ಪ್ರಜ್ಞಾವಿವೇಕತನ ಅಂತಕ್ಕಂಥದ್ದು. ಇದನ್ನು ಪಂಚಭೂತಗಳ ಯುಕ್ತವಾಗಿ ನಾವು ಸಾಧನೆ ಮಾಡ್ತಕ್ಕಂಥ ಎಲ್ಲರೂ ಕೂಡ ಸಾಧನೆ ಮಾಡಬಹುದಾಗಿರ್ತಕ್ಕಂಥದ್ದು. ಆದರೆ ಇದಕ್ಕೆ ಕಠೋರತ್ವ ಮತ್ತು ಶುದ್ಧತೆ ಮತ್ತು ಧ್ಯಾನ ಅಂತಕ್ಕಂಥದ್ದು ಇರತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಈ ಕುರಿತಾಗಿ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ವೀಣಮ್ಮ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಜಂಗಮಕೋಟೆ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಮ್ಮ ಮಗಳ ಬಗ್ಗೆ. 1 ರಿಂದ 30 ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 13. ಓಕೆ, ಗುರುಗಳಿದ್ದಾರೆ, ಮಾತನಾಡಿ.
ನಮಸ್ಕಾರ ತಾಯಿ, ಹೇಗಿದ್ದೀರಾ ಅಮ್ಮ? ಹೇಗಿದ್ದೀರಾ? ಗುರುಜಿ ಹಿಂಗೆ ನೆಮ್ಮದಿ ಇಲ್ಲ ಗುರುಜಿ. ಹಾಂ, ಏನು ಮಾಡ್ಕೊಂಡಿದ್ದಾರೆ? ಮಗನ ಮಗಳ? ಮಗಳು ಗುರುಜಿ. ಮಗಳು. ಹಾಂ, ಏನು ಮಾಡ್ಕೊಂಡಿದ್ದಾರೆ ಮಗಳು? ಮಗಳು LLB ಮಾಡ್ತಾ ಇದ್ದಾಳೆ. ಜೀವನ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಮದುವೆ ಬಗ್ಗೆನಾ? ಮದುವೆ ಆಗಿ ಡೈವರ್ಸ್ ಆಗಿದೆ. ಹ್ಞೂ. ಮುಂದೆ ಏನಾಗ್ತೈತೆ ಅಂತ. ಡೈವರ್ಸ್ ಆಗೋಗಿದೆಯಾ ಅಮ್ಮ? ಕೇಳ್ತಿದ್ಯಾ ನನ್ನ ಧ್ವನಿ? ಕೇಳ್ತೇವೆ. ಎಲ್ಲಿಂದ ತಾವು ಮಾತನಾಡ್ತಾ ಇರೋದು? ನಾವು ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ. ಜಂಗಮಕೋಟೆ. ಏನು ಹೆಸರಿಟ್ಟಿದ್ರ ಮಗಳದು? ನೇತ್ರ. ನೇತ್ರ. ಸ್ವಲ್ಪ ಕೋಪನ ಕಡಿಮೆ ಮಾಡ್ಕೊಳ್ಬೇಕು. ಆ ಥರ ಅಂದರೆ ಮನೆಗೆ ಜಾಸ್ತಿ ಗುರುಜಿ. ಅದೇ ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತ. ಹ್ಞೂ ಗುರುಜಿ. ಏನಮ್ಮ ಚಿಂತೆ ಮಾಡೋ ಅಗತ್ಯಲ್ಲಮ್ಮ. ಈಗ ಏನಾದರೂ ಮುಂದಿನ ವ್ಯವಸ್ಥೆ ಅಂದರೆ ಏನಾದರೂ ಮದುವೆ ಮಾಡಬೇಕು ಅಂದ್ಕೊಂಡಂಥ ಆಲೋಚನೆ ಇದೆಯಾ? ಅದೇ ಇದೆ ಗುರುಜಿ. ಅವಳು ಮುಗಿಬೇಕಂತ ಅವಳೆಲ್ಲ. ಒಂದು ಕೆಲಸ, ಎಷ್ಟು ವಯಸ್ಸು ಈಗ? ಇವಾಗ 26 ಗುರುಜಿ. ಓ, ಆಗಲೇ ಮದುವೆನೂ ಆಗಿ ಡೈವರ್ಸ್ ಮಾಡಿಸ್ಬಿಟ್ರಾ? ಅಮ್ಮ ಚಿಂತೆ ಮಾಡುವಾಗ 2027 ಜೂನ್ ನಂತರದಲ್ಲಿ ಈ ಹುಡುಗಿಗೆ ಅವಕಾಶ ಇದೆ. ಮನೆ ದೇವರದ್ದು ಸ್ವಲ್ಪ ಕೊರತೆ ಇದೆ. ಮನೆ ದೇವರ ಯಾರು? ಮನೆ ದೇವರು ಯಾರು? ನಮ್ಮ ಪೆರ್ಮಾಳ್ ಸ್ವಾಮಿ ಗುರುಜಿ. ಒಂದೊಮ್ಮೆ ಮನೆ ದೇವರಿಗೆ ಹರಕೆ ಹೊತ್ತು ಸಂಕಲ್ಪ ಮಾಡ್ಕೊಂಡು ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಪ್ರತಿ ಭಾನುವಾರ ಯಾವುದಾದ್ರೂ ಮಹಾವಿಷ್ಣುವಿನ ಸನ್ನಿಧಾನಕ್ಕೆ ಹೋಗಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ಮಹಾವಿಷ್ಣುವನನ್ನು ಅಥವಾ ಮನೆಯಲ್ಲೇ ವಿಶೇಷವಾಗಿ ಒಂದು ದೀಪ ಇಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ತುಪ್ಪದ ದೀಪವನ್ನು ಹಚ್ಚಿಟ್ಟು ಪ್ರತಿ ಭಾನುವಾರ ಆ ಹುಡುಗಿ ಆ ಮಗಳ ಹೆಸರಲ್ಲಿ ಒಂದು ಅರ್ಚನೆ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿ ಮಹಾವಿಷ್ಣುವಿನ ಸನ್ನಿಧಾನದಲ್ಲಿ ಖಂಡಿತ ಒಳ್ಳೆಯದಾಗುತ್ತಮ್ಮ. ಒಳ್ಳೆಯದಾಗಲಿ ತಾಯಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ಚಂದ್ರಶೇಖರ್ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ. ನಮಸ್ಕಾರ, ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹೇಳಿ? ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹೇಳಿ? ಬೆಂಗಳೂರು. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ. 1 ರಿಂದ 30 ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 6. ಗುರು ಹೇಳಿದರೆ ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಸ್ವಲ್ಪ ಪರವಾಗಿಲ್ಲ. ಯಾಕೋ ಇತ್ತೀಚೆಗೆ ಸ್ವಲ್ಪ ಸುಸ್ತು ಸಂಕಟ ಎಲ್ಲ ಆಯ್ತೈತೆ. ಮತ್ತೆ ಬಿಸ್ನೆಸ್ ಇದು ಮಾಡ್ತಾರೆ, ವ್ಯಾಪಾರ. ಏನು ಬಿಸ್ನೆಸ್ ಮಾಡ್ತೀರಾ? ಅದು ಇದು 1 ಗ್ರಾಮ್ ಗೋಲ್ಡ್ ಕ್ವಾಲಿಟಿ. ಸ್ವಲ್ಪ ವ್ಯಾಪಾರದಲ್ಲೇ ಸಮಸ್ಯೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಆಮೇಲೆ ಕೆಲಸದಿಂದ ಇದಕ್ಕಿದ್ದಂಗೆ ತೆಗೆದುಬಿಟ್ರು. ಅದಕ್ಕೆ ಮುಂಚೆ ರಿಯಲ್ ಎಸ್ಟೇಟ್ ಮಾಡ್ತಾರೆ, ಅದು ಕೈ ಹಿಡಿತಾ ಇಲ್ಲ. ಎಲ್ಲ ಅರ್ಧ ಮುಕ್ಕಾಲು ಭಾಗ ಬರುತ್ತೆ, ಕಟ್ ಆಗ್ಬಿಡುತ್ತೆ. ನೀವೊಂದು ಕೆಲಸ ಮಾಡಿ, ಎಲ್ಲಿರೋದು ನೀವು? ಬೆಂಗಳೂರು. ನೀವೊಂದೊಮ್ಮೆ ತಿರುವಣ್ಣಾಮಲೆಗೆ ಹೋಗಿ ಬನ್ನಿ. ಮಂಗಳವಾರದ ದಿವಸ ತಿರುವಣ್ಣಾಮಲೆಯಲ್ಲಿ ರಾತ್ರಿ ಇರಬೇಕು, ಆಯಿತಾ? ಮಂಗಳವಾರದ ದಿವಸ ತಿರುವಣ್ಣಾಮಲೆಯಲ್ಲಿ ರಾತ್ರಿ ಇದ್ದು ಪರಿಕ್ರಮ ಮಾಡ್ಕೊಂಡು ಬನ್ನಿ. ಪ್ರತಿ ಹುಣ್ಣಿಮೆ 5ನೇ ದಿವಸ ಪಂಚಮಿ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನಕ್ಕೆ ಘಾಟಿಗೆ ಹೋಗಿ ಬನ್ನಿ. ಒಂದು 5 ಸಲ ಹೋಗಿ ಬನ್ನಿ. ಮೊದಲನೇದಾಗಿ ತಿರುವಣ್ಣಾಮಲೆಯಲ್ಲಿ ಹೋಗಿ ಪರಿಕ್ರಮ ಮಾಡ್ಕೊಂಡು ಬರಬೇಕು. ಮಂಗಳವಾರದ ದಿವಸ ಹೋಗಬೇಕು. ಮಂಗಳವಾರ ರಾತ್ರಿ ನೀವು ಅಲ್ಲೇ ಇರಬೇಕು, ಆಯಿತಾ? ಬುಧವಾರದ ಬೆಳಗ್ಗೆ ಒಂದು ಪರಿಕ್ರಮ ಮಾಡಿಕೊಂಡು ಅನನ್ಯವಾಗಿ ಆ ಒಂದು ಈಶ್ವರನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. 5 ವಿಶೇಷವಾಗಿ ಪಂಚಮಿ ದಿವಸ ನೀವು ಸುಬ್ರಹ್ಮಣ್ಯ ಸ್ವಾಮಿ, ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಖಂಡಿತ ಒಳ್ಳೆಯದಾಗುತ್ತೆ. ಲಾಭ ಆಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನು ತ್ರಿಕಾಲ ಜ್ಞಾನಿಗಳ ಭವಿಷ್ಯ ಅನ್ನೋದು ನಿಜವಾಗತ್ತೆ ಹೇಗೆ ಗುರುಜಿ? ಖಂಡಿತ ಆಗುತ್ತೆ. ಯಾಕೆ ಅಂದರೆ ಅವರು ಇಂದ್ರಿಯಾದಿಗಳನ್ನು ನಿಗ್ರಹ ಮಾಡಿಟ್ಕೊಂಡಿರ್ತಾರೆ. ಬರಗಾಲದ ವಿಷಯ ಇರ್ಬೋದು, ಭವಿಷ್ಯತ್ತಿರ್ಬೋದು, ವರ್ತಮಾನ ಇರ್ಬೋದು, ಭೂತ ಭವಿಷ್ಯತ್ ವರ್ತಮಾನ ಕಾಲಾದಿಗಳನ್ನು ನಿಖರವಾಗಿ ತಿಳಿಸ್ತಕ್ಕಂಥ ಒಂದು ಅಷ್ಟು ಉಪಾಸನೆಗಳನ್ನು ಅವ್ರು ಇಟ್ಕೊಂಡಿರ್ತಾರೆ. ಅದರಲ್ಲಿ ಪ್ರಥಮ ಗಣನಾಥನಾಗಿರ್ತಕ್ಕಂಥವನು ವಿಶೇಷವಾಗಿ ಭೂತನಾಥನಾಗಿರ್ತಕ್ಕಂಥ ಸಾಂಬಶಿವನು. ಈ ಸಾಂಬಶಿವನನ್ನು ನಾವು ಓಂ ನಮಃ ಶಿವಾಯ ಅಂತಕ್ಕಂಥ ಒಂದು ಪಂಚಭೂತಯುಕ್ತವಾಗಿರ್ತಕ್ಕಂಥ ಮಂತ್ರದ ಉಪಾಸನೆಯಿಂದ ಇಡೀ ಜಗತ್ತನ್ನು, ಅಂದರೆ ಕೇವಲ ಮನುಷ್ಯನನ್ನಲ್ಲ, ಎಲ್ಲ ಪ್ರಕೃತಿಯುಕ್ತವಾಗಿ ಬಂದಿರತಕ್ಕಂಥ ಪ್ರತಿಯೊಂದು ಪ್ರಾಣಿ ಸಂಕುಲಾದಿಗಳಿಂದ ಆದಿಯಾಗಿ ಪ್ರಕೃತಿಯನ್ನು ಕೂಡ ಗೆಲ್ಲಬಹುದಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಆರಾಧನೆ ಅಥವಾ ಧ್ಯಾನ ಅಥವಾ ಇಂದ್ರಿಯ ನಿಗ್ರಹ ಅಂತಕ್ಕಂಥದ್ದು ಈ ಒಂದು ಯೋಗದಲ್ಲಿ ನಾವು ಪಡೆಯಬಹುದಾಗಿರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಭೂತನಾಥನ ಆರಾಧನೆ
ಮೊದಲನೇದಾಗಿ. ಎರಡನೇದಾಗಿ ಏನಪ್ಪ ಅಂದರೆ ಆ ವಿಶೇಷವಾಗಿ ದೇವದೂತನಾಗಿರ್ತಕ್ಕಂಥ ವಿಶೇಷವಾಗಿ ದೂತರು ಅಂತ ನಾವೇನು ಕರಿತೀವೋ ಅವರನ್ನು ನಾವು ಮೂಲದಲ್ಲಿ ಅವಧೂತರು ಅಂತ ಕರಿತಾ ಇದ್ವಿ. ಅವಧೂತರು ಅಂದರೆ ನಾವು ಇವತ್ತಿನ ಕಾಲಮಾನಕ್ಕೆ ವಿಶೇಷವಾಗಿ ಎಲ್ಲ ಸಂದರ್ಭದಲ್ಲೂ ಕೂಡ ಗುರು ದತ್ತಾತ್ರೇಯರು ಅಂತೇಳಿ ತ್ರಿಕಾಲಜ್ಞಾನಿಗಳಂತ ಕರಿತೀವಿ. ದಿಗಂಬರ ಅಂತೇಳಿ ಕೂಡ ಅವ್ರನ್ನ ಕರಿತೀವಿ. ಹಾಗಾಗಿ ಆ ದಿಗಂಬರರಾಗಿರ್ತಕ್ಕಂಥ ದತ್ತಾತ್ರೇಯರು ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ನೋ ದತ್ತ ಪ್ರಚೋದಯಾತ್, ಅತ್ರಿಪುತ್ರರಾಗಿರ್ತಕ್ಕಂಥ ದಿಗಂಬರರಾಗಿರ್ತಕ್ಕಂಥ ದತ್ತಾತ್ರೇಯರ ಉಪಾಸನೆಯಿಂದ ಕೂಡ ಇದನ್ನು ಪಡಿಬಹುದಾಗಿರ್ತಕ್ಕಂಥದ್ದು. ಮೂರನೇದಾಗಿ ತಾರಾದೇವಿ ಅಂತೇಳಿ ಕರಿತೀವಿ. ಮಹಾಲಕ್ಷ್ಮಿಯ ಸ್ವರೂಪ, ಅದು ಸರಸ್ವತಿ ಸ್ವರೂಪಳಾಗಿರ್ತಕ್ಕಂಥವಳು ತಾರೆ. ಆ ತಾರೆಯನ್ನು ತಾರಾದೇವಿಯನ್ನು ಆರಾಧನೆ ಮಾಡೋದ್ರಿಂದ ಕೂಡ ನಮಗೆ ಈ ತ್ರಿಕಾಲ ಜ್ಞಾನ ಸಿಗ್ತಕ್ಕಂಥದ್ದಾಗಿರುತ್ತೆ. ಕೊನೆಯದಾಗಿ ಭುವನೇಶ್ವರಿ ಅಂತ, ಕಾಳಿ ಮತ್ತು ಭುವನೇಶ್ವರಿ ಇಬ್ಬರು ಕೂಡ ಸಶಕ್ತರಾಗಿರ್ತಕ್ಕಂಥವ್ರು ಆಗ್ತಾರೆ. ಆ ಒಂದು ಭುವನೇಶ್ವರಿಯನ್ನು ನಾವೆಲ್ಲ ಕೂಡ, ಯಾಕಂದರೆ ನಮ್ಮ ಭಾರತಾಂಬೆ ಭುವನೇಶ್ವರಿ ಅಂತ ನಾವೆಲ್ಲ ಕರಿತೀವಿ. ಈ ಜಗತ್ತಿನ ಎಲ್ಲ ವಶಾಕಾರಳಾಗಿರ್ತಕ್ಕಂಥವಳು ಭುವನೇಶ್ವರಿ. ಆ ಸೂರ್ಯಚಂದ್ರರಿಂದ ಆದಿಯಾಗಿ ಎಲ್ಲ ರೀತಿಯಲ್ಲೂ ಕೂಡ ವಶವನ್ನು ಇಟ್ಕೊಂಡಿರ್ತಕ್ಕಂಥವಳು ಭುವನೇಶ್ವರಿ ಹಾಗಾಗಿ ಆ ಭುವನೇಶ್ವರಿ ಮತ್ತು ಕಾಳಿ ಉಪಾಸನೆಯಿಂದ ಕೂಡ ವಿಶೇಷವಾಗಿ ಈ ಒಂದು ತ್ರಿಕಾಲ ಜ್ಞಾನವನ್ನು ತಿಳಿಸುವಂಥ ಒಂದು ಭವಿಷ್ಯವನ್ನು ತಿಳಿಯುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಬಹುದಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ಧ್ಯಾನ, ಇದು ಶುದ್ಧತೆಯ ಒಂದು ಪ್ರತೀಕವಾಗಿರ್ತಕ್ಕಂಥದ್ದು, ಇಂದ್ರಿಯಾದಿಗಳ ನಿಗ್ರಹವಾಗಿರ್ತಕ್ಕಂಥದ್ದು. ಹಾಗಾಗಿ ಆ ಶುದ್ಧವಾಗಿ ನಿಯಮಿತವಾಗಿ ಧ್ಯಾನವನ್ನು ಮಾಡೋದರಿಂದ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಧ್ಯಾನ ಮಾಡೋದರಿಂದ ನಮಗೆ ಖಂಡಿತ ಯಾರು ಬೇಕಾದರೂ ಕೂಡ ಇದನ್ನು ಅಚೀವ್ ಮಾಡಬಹುದಾಗಿರ್ತಕ್ಕಂಥದ್ದು, ಸಾಧನೆ ಮಾಡಬೇಕಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಆ ಸಾಧನೆಯಲ್ಲಿ ನೀವು ಹೆಜ್ಜೆಯನ್ನು ಇಟ್ಟಾಗ ಮೊದಲನೇದಾಗಿ ಪರಿಶುದ್ಧತೆಯನ್ನು ಪಾಲನೆ ಮಾಡಬೇಕು. ನಮ್ಮಲ್ಲಿರ್ತಕ್ಕಂಥ ದುರ್ಗುಣಾದಿಗಳನ್ನು ದೂರ ಮಾಡಿ ಇರ್ತಕ್ಕಂಥ ಸಾತ್ವಿಕ ಸ್ವರೂಪವನ್ನು ಎಲ್ಲರನ್ನೂ ಕೂಡ ಏಕಮಯವಾಗಿ ಮಾತೃ ಸ್ವರೂಪವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಸತ್ಯ ಹೇಳಬೇಕು, ಅಸತ್ಯ ನುಡಿಬಾರ್ದು. ಇನ್ನೊಬ್ಬರೊಟ್ಟಿಗೆ ನಾವು ಯಾವುದೇ ಕಾರಣಕ್ಕೂ ಲೋಭಾದಿಗಳಿಂದ ಮಾತನಾಡ್ತಕ್ಕಂಥದ್ದು, ಮಾತಿನ ಮೇಲೆ ಹಿಡ್ತಾ ಇರತಕ್ಕಂಥದ್ದು, ಮೌನವಾಗಿರ್ತಕ್ಕಂಥದ್ದು. ಸಾಕಷ್ಟು ಈ ಒಂದು ಪದ್ಧತಿಯಲ್ಲಿ, ಈ ಒಂದು ದಾರಿಯಲ್ಲಿ ಸಾಕಷ್ಟು ಮುಳ್ಳುಗಳಿರ್ತಕ್ಕಂಥದ್ದಾಗಿರುತ್ತೆ. ಇದನ್ನೆಲ್ಲ ಸಾಧನೆ ಮಾಡಬೇಕಾದ್ರೆ ನಾವು ಇಲ್ಲೆಲ್ಲ ಜನಗಳ ಮಧ್ಯದಲ್ಲಿ ಕೂತ್ಕೊಂಡು ನಮ್ಮ ಕುಟುಂಬದ ಒಡನಾಟ ಜಂಜಾಟಗಳಲ್ಲಿ ಕೂತ್ಕೊಂಡು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ಹೊರತುಪಡಿಸಿ ಸಾಕಷ್ಟು ದೂರದಲ್ಲಿರ್ತಕ್ಕಂಥ ಎಷ್ಟೋ ಯೋಗಿಗಳಿದ್ದಾರೆ. ಆ ಯೋಗಿಗಳು ನಮ್ಮನ್ನು, ಅವರು ಯಾವುದೇ ಕಾರಣಕ್ಕೂ ನಮ್ಮ ಒಡನಾಟದಲ್ಲಿ ಇಲ್ಲದೆ ಇರತಕ್ಕಂಥವ್ರು ತಮ್ಮದೇ ಆದಂಥ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ತಮ್ಮನ್ನು ತಾವು ಕಂಡುಕೊಂಡಿರ್ತಕ್ಕಂಥವ್ರು ಅವರು ನಿರೂಪಣೆ ಮಾಡ್ತಾರೆ. ಈ ವರ್ಷ ಮಳೆ ಬರುತ್ತಾ, ಗಾಳಿ ಎಷ್ಟಿರುತ್ತೆ, ಬರಗಾಲ ಬರುತ್ತಾ, ಅತಿವೃಷ್ಟಿ ಆಗುತ್ತಾ, ಅನಾವೃಷ್ಟಿ ಆಗುತ್ತಾ, ದೇಶದಲ್ಲಿ ಯುದ್ಧಗಳಾಗುತ್ತಾ, ವಿಕೋಪಗಳಾಗುತ್ತಾ ಅಂತಕ್ಕಂಥದ್ದನ್ನು ಸಾಕಷ್ಟು ಮಂದಿ ನಾವು ಗಮನಿಸಿದ್ದಾಗ ಸಾಕಷ್ಟು ಯೋಗಿಗಳಿರ್ತಕ್ಕಂಥವ್ರು ಇದ್ದಾರೆ, ಇಲ್ಲ ಅಂತಲ್ಲ. ತಾವಾಯಿತು, ತಮ್ಮ ಕರ್ಮ ಆಯಿತು, ತಮ್ಮ ಕೆಲಸ ಆಯಿತು ಅಂತಕ್ಕಂಥ ಮನಸ್ಥಿತಿಯಲ್ಲಿದ್ದಂಥವರು ನಿರಂತರವಾಗಿ ಅಸನ್ಮುಖರಾಗಿರ್ತಕ್ಕಂಥವ್ರು ಆಗ್ತಾರೆ. ಅವರನ್ನು ನೋಡೋದೇ ಒಂದು ನಮ್ಮ ಸೌಭಾಗ್ಯ. ಹಾಗಾಗಿ ಅಂಥ ಮಹಾತ್ಮರ ಬಳಿ ಹೋದಾಗ ಈಗ ಕೆಲವರು ನಮ್ಮ ಮುಂದೆ ಕೂತ್ಕೊಂಡು ಒಂದಷ್ಟು ಹೋದ ತಕ್ಷಣ ಬರೆದಿರ್ತಕ್ಕಂಥದ್ದು, ಅದರಲ್ಲಿ ಬೇರೆ ಬೇರೆ ವಿದ್ಯೆಗಳಿದೆ. ಕರ್ಣಪಿಶಾಚ ವಿದ್ಯೆ, ಇದೆಲ್ಲ ಬೇರೆ ಬೇರೆ ವಿದ್ಯೆಗಳಿರ್ತಕ್ಕಂಥದ್ದು, ನಾಗಯಕ್ಷಿಣಿ ವಿದ್ಯೆ, ಹೀಗೆ ವಿದ್ಯೆಗಳೆಲ್ಲ ಹಲವಾರು ಇದೆ. ಆದರೆ ಇದು ಏನಪ್ಪ ಅಂದರೆ ಮೋಕ್ಷ ಮಾರ್ಗವನ್ನು ಗಳಿಸುವಂಥ ಒಂದು ಶಕ್ತಿ ಪ್ರಧಾನವಾಗಿರ್ತಕ್ಕಂಥದ್ದು ಧ್ಯಾನ. ಅದರಲ್ಲಿ ನಾವು ಯೋಗ ಅಂತಕ್ಕಂಥದ್ದು, ಯೋಗದಲ್ಲಿ ಮೊದಲನೇ ಬರತಕ್ಕಂಥ ಅಂಶವೇ ಮೆಡಿಟೇಷನ್ ಅಂತಕ್ಕಂಥದ್ದು. ಓಂಕಾರದ ರೂಪದಲ್ಲಿ 3 ಲೋಕಗಳನ್ನು ಕೂಡ ನಾವು ವಿಶೇಷವಾಗಿ ಸಂಪರ್ಕವನ್ನು ಸಾಧಿಸ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸಾಧನ ಓಂಕಾರದ ಸಾಧನ. ಆ ಓಂಕಾರದ ಮುಖಾಂತರವಾಗಿ ಧ್ಯಾನವನ್ನು ಪರಿಶುದ್ಧವಾಗಿ ನಾವು ಮಾಡಿಕೊಂಡಾಗ ಇದನ್ನು ಸಾಧನೆ ಮಾಡ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಆಗಿರುತ್ತೆ. ಸರಿ ಗುರೂಜಿ, ಇನ್ನು ಪ್ರತಿಯೊಬ್ಬರಿಗೂ ಕೂಡ ಸಹಜವಾಗಿ ಮುಂದೆ ನಾವು ಏನಾಗಬಹುದು ಭವಿಷ್ಯದ ಬಗ್ಗೆ ಚಿಂತನೆ ಇರುತ್ತೆ. ಹಾಗಾಗಿ ಈ ಒಂದು ಜ್ಞಾನದ ಮೂಲಕ ಭವಿಷ್ಯದ ಬಗ್ಗೆ ತಿಳಿದುಕೊಂಡಾಗ ಮುಂಚಿತವಾಗಿಯೇ ಮಾಡುವಂತಹ ಕೆಲಸ ಅಥವಾ ಪ್ರಯತ್ನವನ್ನು ಕೈಬಿಡ್ತಾನೆ ಮನುಷ್ಯ, ಹೇಗೆ ಗುರೂಜಿ? ನೋಡಿ, ಇದಕ್ಕೆ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರತಕ್ಕಂಥದ್ದು, ಈಗ ಸಾಕಷ್ಟು ವಿಚಾರಗಳಲ್ಲಿದೆ. ನಾವು ಹೋಗಿ ಕೂತ್ಕೊಂಡಿದ್ದ ತಕ್ಷಣ ಅಂಜನ ನೋಡಿ ಧ್ಯಾನ ಒಂದು ಭವಿಷ್ಯವನ್ನು ತಿಳಿಸ್ತಕ್ಕಂಥದ್ದು, ಈ ವಿಧಾನಗಳು ಸಾಕಷ್ಟು ವಿಧಾನಗಳಿದ್ದಾವೆ. ಮನುಷ್ಯನಿಗೆ ಪ್ರತಿಯೊಬ್ಬನಿಗೂ ಕೂಡ ತನ್ನ ಜೀವನದ ಎಷ್ಟೇ ಅವನು ಉತ್ತುಂಗದಲ್ಲಿದ್ದರೂ ಕೂಡ ನಾಳಿನ ಬದುಕೇನು ಅಂತಕ್ಕಂಥ ಒಂದು ವ್ಯವಸ್ಥೆ ಅವನ ಮನಸ್ಸಿನಲ್ಲಿ ನಿರಂತರವಾಗಿ ಅದು ಕಾಡ್ತಾ ಇರತಕ್ಕಂಥದ್ದಾಗುತ್ತೆ. ಅದು ಎಂಥ ವ್ಯಕ್ತಿ ಆಗಿದ್ದರೂ ಕೂಡ ಅವನೊಂದಷ್ಟು ಕಮಿಟ್ಮೆಂಟಲ್ಲಿ ಇರ್ಬೋದು. ಈಗ ನಮಗೆ ಸೇವೆ ಮಾಡ್ತಾ ಇರತಕ್ಕಂಥ ಒಂದಷ್ಟು ರಾಜಕೀಯ ವ್ಯಕ್ತಿಗಳು ಕೂಡ ನಾಳೆಯಿಂದ ಏನು ಮಾಡ್ಬೋದು, ಪ್ರಜೆಗಳಿಗೆ ಏನು ಅಂದರೆ ಆ ಭವಿಷ್ಯದ ಚಿಂತೆ ಇರತಕ್ಕಂಥದ್ದು ಯಾರನ್ನು ಕೂಡ ಹೊರತುಪಡಿಸಿಲ್ಲ. ಹಾಗಾಗಿ ಇಲ್ಲಿ ನಾವು ಆಂಜನೇಯನನ್ನು ಅನನ್ಯವಾಗಿ ಪ್ರಾರ್ಥನೆ, ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯುತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಅಂಥೇಳಿ ಆಂಜನೇಯನ ಪ್ರಾರ್ಥನೆ. ಆಂಜನೇಯನಿಗೆ ತಾಯಿ ಆಗಿರ್ತಕ್ಕಂಥವಳು ಅಂಜನಾದೇವಿ ಅಂತಕ್ಕಂಥವಳು. ಈ ಅಂಜನಾದೇವಿಯ ಆರಾಧನೆಯ ಯಾರೆಲ್ಲ ಮಾಡ್ತಾ ಇರ್ತಕ್ಕಂಥವ್ರು ಆಗ್ತಾರೋ ಅವ್ರಿಗೂ ಕೂಡ ಇದರ ನಿರೂಪಣೆ ಸಿಗ್ತಕ್ಕಂಥದ್ದಾಗುತ್ತೆ. ಆ ಭಗವತಿ ಆಗಿರ್ತಕ್ಕಂಥವಳು ಕಾಲಕಾಲಕ್ಕೆ ಅವಳನ್ನು ಆರಾಧನೆ ಮಾಡಿದಾಗ
ಯಾಕೆಂದರೆ ಆಂಜನೇಯನನ್ನು ಬಹಳ ಮುಖ್ಯವಾಗಿ ವಾಯುಸುತನಾಗಿ ಅವನು ಬಂದಾಗ ಅವನ ಬದುಕನ್ನು ಭವಿಷ್ಯವನ್ನು ನೋಡಿದಂಥವಳು ಅಂಜನಾದೇವಿ. ಹಾಗಾಗಿ ಆ ತಾಯಿಯ ಆರಾಧನೆಯಿಂದ ಕೂಡ ಆಂಜನೇಯನಯುಕ್ತವಾಗಿ ಅಮ್ಮನ ಆರಾಧನೆ ಮಾಡೋದರಿಂದ ಖಂಡಿತ ಈ ಭವಿಷ್ಯತ್ತನ್ನು ತಿಳಿಸುವಂಥ ಎಲ್ಲ ವ್ಯವಸ್ಥೆ ಇರತಕ್ಕಂಥದ್ದಾಗುತ್ತೆ. ಹಾಗಾಗಿ ಬಹುಶಃ ನಾಳಿನ ಭವಿಷ್ಯ ಯಾರಿಗೆಲ್ಲ ಜಿಜ್ಞಾಸೆಗಳಿರ್ತಕ್ಕಂಥವ್ರು ಇರುತ್ತೋ, ತೊಂದರೆಗಳಿರ್ತಕ್ಕಂಥವ್ರು ಇರುತ್ತೋ, ಇವರೆಲ್ಲ ಕೂಡ ನಿರಂತರವಾಗಿ ಆಂಜನೇಯನ ಧ್ಯಾನ, ಆಂಜನೇಯನ ಆರಾಧನೆ ಮಾಡೋದ್ರಿಂದ ಆ ಚಿಂತೆ ಅಂತಕ್ಕಂಥದ್ದು ಅವ್ನು ನೋಡ್ಕೊಳ್ತಾನೆ, ಚಿಂತೆ ಮುಕ್ತನಾಗಿ ನಮ್ಮನ್ನು ಮಾಡ್ತಕ್ಕಂಥವ್ನಾಗ್ತಾನೆ. ಸರಿ ಗುರುಜಿ, ಇನ್ನು ತ್ರಿಕಾಲ ಜ್ಞಾನದ ಹಿಂದೆ ಓಡಿ ಹೋಗೋದು ಸೂಕ್ತನಾ, ಅಥವಾ ನಾವು ಪ್ರೆಸೆಂಟ್ ಏನು ಅನುಭವಿಸ್ತಾ ಇದ್ವಿ ಅದನ್ನು ಜೀವಿಸೋದು ಮುಖ್ಯವಾಗತ್ತಾ, ಹೇಗೆ ಗುರುಜಿ? ಕರ್ಮ ಕಾಲ ಧರ್ಮ ಅಂತಕ್ಕಂಥದ್ದು, ಕರ್ಮ ಕಾಲ ಧರ್ಮ ಅಂತಕ್ಕಂಥದ್ದು, ಕರ್ಮ ಅಂತಕ್ಕಂಥದ್ದು ನಮ್ಮನ್ನು ನಿರಂತರವಾಗಿ ಹಿಡಿದಿಟ್ಕೊಂಡಿರುತ್ತೆ. ಇದರ ಜೊತೆಯಲ್ಲಿ ನಮಗೆ ಕಾಣುವುದು ಯಾವುದಪ್ಪ ಅಂದರೆ ಸಮಯ ಅಂತಕ್ಕಂಥದ್ದು. ನಮಗೆ ಕರ್ಮ ಸಮಯ ಅಂತಕ್ಕಂಥದ್ದು ಧರ್ಮಯುಕ್ತವಾಗಿ ಅದನ್ನು ನಾವು ಯುದ್ಧ ಮಾಡಬಹುದಾಗಿರ್ತಕ್ಕಂಥದ್ದು. ಧರ್ಮ ಅಂದರೆ ಏನು? ಸಮಯವನ್ನು ನಾವು ಒಳ್ಳೆಯದಕ್ಕೂ ನಾವು ಉಪಯೋಗಿಸ್ಬೋದು, ಕೆಟ್ಟದಕ್ಕೂ ಉಪಯೋಗಿಸ್ಬೋದು. ಹಾಗಾಗಿ ಧರ್ಮಪ್ರದವಾದಂಥ ಸಮಯ ಪ್ರಜ್ಞೆಯನ್ನು ನಾವು ಇಟ್ಕೊಂಡಾಗ, ಧರ್ಮಪ್ರದವಾದಂಥ ಕಾರ್ಯಗಳನ್ನು ಪ್ರವೃತ್ತಿಯಲ್ಲಿ ನಾವು ಆದಾಗ ಏನಾಗುತ್ತೆ, ಅದು ಕರ್ಮ ಅಂತಕ್ಕಂಥದ್ದು ನಮ್ಮ ನಿವೃತ್ತಿ ಆಗುತ್ತೆ, ಧರ್ಮ ಅಂತಕ್ಕಂಥದ್ದು ಬೆಳೆಯುತ್ತೆ. ಧರ್ಮ ಅಂದರೆ ಏನು? ನಾವು ನಡೆಯುವಂಥ, ನುಡಿಯುವಂಥ, ಮಾತನಾಡ್ತಕ್ಕಂಥ, ಇನ್ನೊಬ್ಬರೊಟ್ಟಿಗೆ ಸೌಜನ್ಯಯುಕ್ತವಾಗಿರ್ತಕ್ಕಂಥ, ಎಲ್ಲರನ್ನು ಕೂಡ ಪ್ರಕೃತಿ ದಟ್ಟವಾಗಿ ಪ್ರೀತಿಸುವಂಥ ವಾತ್ಸಲ್ಯ, ಮಮತೆ, ಕರುಣೆ ಎಲ್ಲವನ್ನು ಕೂಡ ನಮ್ಮ ಬಳಿ ಮಾಯಾವಿಯಾಗಿ ನಮ್ಮ ಹತ್ರ ಇದ್ದರೂ ಕೂಡ ನಾವು ಅದನ್ನು ಹೊರತುಪಡಿಸಿ ಬೇರೆ ರೀತಿಯಾದಂಥ ವ್ಯವಸ್ಥೆಗಳಲ್ಲಿ ನಾವು ಅದರೊಟ್ಟಿಗೆ ನಾವು ಲಕ್ಷ್ಯ ವಹಿಸಿದಾಗ ಸ್ವಲ್ಪ ಅನಾನುಕೂಲಗಳಾಗ್ತಕ್ಕಂಥದ್ದು, ಅಚಾತುರಗಳಾಗ್ತಕ್ಕಂಥದ್ದು. ಈಗ ನಾವು ರಸ್ತೆ ಮಾರ್ಗದಲ್ಲಿ ಹೋಗಬೇಕಾದ್ರೆ ನಮಗೆ ಆದಂಥ ಒಂದು ನಿಯಮಗಳಿರುತ್ತೆ. ಆ ನಿಯಮಗಳನ್ನು ಯಾರು ಅದನ್ನು ನಾವು ವೈಲೇಟ್ ಮಾಡಿದಾಗ ಅದು ನಮಗೆ ತೊಂದರೆ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಬಹಳ ಮುಖ್ಯವಾಗಿ ಧರ್ಮಪ್ರದವಾಗಿರ್ತಕ್ಕಂಥ ಈ ಕರ್ಮಾನುಸಾರದಲ್ಲಿ ನಾವು ಧರ್ಮವನ್ನೇ ಹೆಚ್ಚಿನ ರೀತಿಯಲ್ಲಿ ಅವಲಂಬಿಸಿದಾಗ, ಧರ್ಮ ಅಂದರೆ ನಾವು ಬದುಕುವಂಥ ಒಂದು ವ್ಯವಸ್ಥೆ ಅಷ್ಟೇ, ಆ ವ್ಯವಸ್ಥೆಯುಕ್ತವಾಗಿ ಬದುಕಿದಾಗ ಖಂಡಿತ ಎಲ್ಲರಿಗೂ ಕೂಡ ಮಂಗಳ ಆಗ್ತಕ್ಕಂಥದ್ದಾಗುತ್ತೆ. ಸರಿ ಗುರೂಜಿ, ಇನ್ನು ಕೊನೆಯದಾಗಿ ತ್ರಿಕಾಲ ಜ್ಞಾನದ ಕುರಿತಂತೆ ವೀಕ್ಷಕರಿಗಾಗಿ ತಿಳಿಸಿಕೊಡುವುದಾದರೆ? ಏನಂದರೆ ಕೆಲವರಿಗೆ ನಾವು ಅವ್ರದ್ದು ತುಂಬ ವಿಜ್ಞಾನದಲ್ಲಿ ಗೊತ್ತಿರತಕ್ಕಂಥವ್ರು ಆಗ್ತಾರೆ, ವಿದ್ಯಾವಂತರಾಗಿರ್ತಾರೆ. ಆದರೂ ಕೂಡ ಜಾತಕದಲ್ಲಿ ಇದನ್ನು ನಾವು ಪರಿಶೀಲನೆ ಮಾಡಿದಾಗ ಬಹಳ ಮುಖ್ಯವಾಗಿ ಜಾತಕದಲ್ಲಿ ಒಂದಷ್ಟು ದೋಷಗಳಿರ್ತಕ್ಕಂಥದ್ದಾಗಿರುತ್ತೆ ಅಂತ ಇಟ್ಕೊಳ್ಳೋಣ. ಸಂದರ್ಭದಲ್ಲಿ ಅವ್ರು ಏನಾಗುತ್ತೆ, ಒಬ್ಬ ಜ್ಯೋತಿಷ್ಯ ಬಳಿ ಹೋದಾಗಲೋ ಅಥವಾ ಯಾರ ಹತ್ರ ಹೋದಾಗ ಅವ್ರಿಗೊಂದಷ್ಟು ಅವರ ಸಂಚಿತವಾಗಿರ್ತಕ್ಕಂಥ ಕರ್ಮಗಳನ್ನು ಹೇಳಿದ ತಕ್ಷಣ ಅವರು ಪರವಶರಾಗ್ತಾರೆ. ಅವ್ರ ಹತ್ರ ಓದಿ ತುಂಬ ಚೆನ್ನಾಗಿ ನಮಗೆ ಅದು ಏನಿಲ್ಲ, ಅದರಲ್ಲಿ ಏನಪ್ಪ ಅಂದರೆ ಒಂದು ಲಾಜಿಕ್ ಇರ್ತಕ್ಕಂಥದ್ದಾಗಿರುತ್ತೆ. ನೀವು ಬಂದಂಥ ಸಮಯವನ್ನು, ನೀವು ತೊಟ್ಟಂಥ ಬಟ್ಟೆಯ ವಸ್ತ್ರ ಕಲ್ಲರನ್ನು ಕೂಡ ಗಮನಿಸಿ ನಾವು ಜ್ಯೋತಿಷ್ಯವನ್ನು, ನೀವು ಬಂದು ಕೂತ್ಕೊಳ್ತಕ್ಕಂಥದ್ದು, ಇದರಲ್ಲಿ ಅಂಗಶೋಷ್ಠ ಜ್ಯೋತಿಷ್ಯ ಅಂತಕ್ಕಂಥದ್ದು ಇರುತ್ತೆ. ನೀವು ಯಾವ ಅಂಗವನ್ನು ಸ್ಪರ್ಶ ಮಾಡ್ತೀರೋ ಆ ಅಂಗದ ಸ್ಪರ್ಶಾಂಗದಿಂದ ನಾವು ಜ್ಯೋತಿಷ್ಯವನ್ನು ತಿಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಇರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಏನಂದರೆ ಎಲ್ಲರೂ ಕೂಡ ನಂಬಿಕೆ ಇರಬೇಕು. ಅದು ಅಪರಿಮಿತವಾದಂಥ ನಂಬಿಕೆ ಅಂದರೆ ದೇವರ ಮೇಲೆ ಹೊರತುಪಡಿಸಿ, ತಂದೆ ತಾಯಿಗಳನ್ನು ಹೊರತುಪಡಿಸಿ ಜಗತ್ತಿನಲ್ಲಿ ಯಾರನ್ನು ಕೂಡ ನೀವು ಸೂಕ್ಷ್ಮವಾಗಿ ಗಮನಿಸಿ ನಂಬಬೇಕೇ ಹೊರತು ಬೇರೆ ಯಾರನ್ನು ಕೂಡ ನೀವು ಅಷ್ಟು ಗಾಢವಾಗಿ ನಂಬದೇ ಇರತಕ್ಕಂಥದ್ದು ಉತ್ತಮ ಅಂತಕ್ಕಂಥ ನನ್ನ ಸಲಹೆ. ಜ್ಯೋತಿಷ್ಯ ಅಂತಕ್ಕಂಥವನು ಅವನೇನು ದೇವರಲ್ಲ. ಇಲ್ಲಿ ನಮ್ಮ ಪೂರ್ವಜರು ಕೊಟ್ಟಿರ್ತಕ್ಕಂಥ ಒಂದಷ್ಟು ಆ ವಿದ್ಯಾಪರವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಂಡಿರ್ತಕ್ಕಂಥವನಾಗಿರ್ತಾನೆ ಹೊರತು ಅವನಿಗೆ ಪೂರ್ವ ಭವಿಷ್ಯ ವರ್ತಮಾನಾದಿಗಳನ್ನು ತಿಳಿಸಬೇಕಾದ್ರೆ ಅವನ ಉಪಾಸನಾ ದೇವತೆಯ ಆರಾಧನೆಯಿಂದ ಅವನು ಆ ಒಂದು ಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥವನಾಗ್ತಾನೆ. ಕೆಲವು ಸಂದರ್ಭಗಳಲ್ಲಿ ನಾವು ವಿಧಿಯ ವಿರುದ್ಧವಾಗಿ, ಈಗ ನಮಗೆ ಬಂದಂಥ ಕರೆಗಳಲ್ಲೂ ಕೂಡ ಸಾಕಷ್ಟು ಮಂದಿ ಪಾಪ ಹೆಣ್ಮಕ್ಳಿಗೆ ಮದುವೆ ಆಗಿಲ್ಲ, ಈ ರೀತಿಯಾದ ಸಮಸ್ಯೆಗಳು ಬಂದಾಗ ಅವ್ರಿಗೆ ಜಾತಕದಲ್ಲಿ ಆ ರೀತಿಯಾದ ದೋಷಗಳಿದ್ದಾಗಲೂ ಕೂಡ ನಾವು ಮದುವೆ ಮಾಡ್ತೀವಿ ಅಂತಕ್ಕಂಥ ಒಂದು ಸದ್ಭಾವನೆಯಿಂದ ದೇವರ ಆರಾಧನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಅವ್ರಿಗೆ ತಿಳಿಸುವಂಥ ವ್ಯವಸ್ಥೆಯೇ ಜ್ಯೋತಿಷ್ಯ ಅಷ್ಟೇ. ಸರಿ ಗುರೂಜಿ, ಸಾಕಷ್ಟು ವಿಚಾರಗಳ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದಿರುವ ವೀಕ್ಷಕರೇ, ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತ್ರಿಕಾಲ ಜ್ಞಾನ ಅಂದ್ರೆ ಏನು, ತ್ರಿಕಾಲ ಜ್ಞಾನಿಗಳ ಭವಿಷ್ಯ ಅನ್ನೋದು ನಿಜವಾಗುತ್ತೆ ಅನ್ನುವಂಥ ವಿಚಾರವನ್ನು ಗುರೂಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.